ಈಗ ರಬಕವಿ ಬನಟ್ಟಿ ನಾವೆಲ್ಲ ಅಂತಂಬ್ರ ತೇಕಿಸಿಂದ ಎಲ್ಲಾರು ಹೊಂದಾಣಿಕೆಂದನ ಹೋಗಿದ್ವು. ಈಗ ಬನಟ್ಟಿಯಾಗ ಎಷ್ಟೋ ಕಚೇರಿಗಳಾದ್ರೂ ನಾವು ಸಪೋರ್ಟ್ ಮಾಡ್ಕೋತ ಬಂದಿದ್ವು. ಈಗ ನಮಗೊಂದ ಸುದೈವ ಅಂದ್ರೆ ಏನ ಕರ್ನಾಟಕ ಸರ್ಕಾರ ಪ್ರಜಾಸೌಧ ನಮ್ಮಲ್ಲಿ ಜೈಲ್ ಬಿಸಿ ಜಾಗ ಕೊಟ್ಟ ಇಲ್ಲೇ ಆಗ್ಬೇಕಂತ ಹೇಳಿಕಿಸಿಂದ ಗುದ್ಲಿ ಪೂಜೆಕ್ಕೂ ಡೇಟ್ ಫಿಕ್ಸ್ ಮಾಡುವಂತ ಹಂತದಾಗ ಬನಟ್ಟಿ ಅವರ ಮಲ್ತಾಯಿ ಧೋರಣೆ ಮಾಡಿಕಿಸಿಂದ ಬನಟ್ಟಿ ಅವರ ನಮ್ಮ ಕೆಲಸಕ್ಕೆ ಅಡ್ಡಿ ಪಡಿಸಾಕತ್ಯಾರು. ಅದಕ್ಕೆ ಇದು ಸರಿ ಅಲ್ಲ. ಅದಕ್ಕೆ ನಮ್ಮಲ್ಲಿ ಯಾಕೆ ಪ್ರಜಾಸೌಧ ಆಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ನಿಯರೆಸ್ಟ್ ಐತಿ. ಮೇಲಾಗಿ ನಮ್ಮ ರಬಕವಿ ಬನಟ್ಟಿ ತಾಲೂಕಿಗೆ ಆಗಬಾರದು ಅಂತೇಳಿ ಬಸ್ ಸ್ಟ್ಯಾಂಡ್ ಇಳಿದ್ರೆ ಪ್ರಜಾಸೌಧದಾಗ ಕಾಲಿಡುವಂತ ಸ್ಥಳ ಐತಿ. ಹಿಂಗಾಗಿ ಇದನ್ನ ದಯವಿಟ್ಟು ಯಾರಿಗೆ ಕಿಡಿಗೇಡಿಗಳಕ್ಕೆ ಮಾತು ಕೇಳಿ ಕಿವಿ ಕೊಡಬೇಡ್ರಿ. ಪ್ರಜಾಸೌಧ ನಮ್ಮಲ್ಲಿ ಈಗಾಗಲೇ ಆರ್ಡರ್ ಮಾಡಿರಿ ಜಾಗ, ಅದನ್ನ ಜಲ್ದಿ ಬಂದು ಗುದ್ಲಿ ಪೂಜೆ ಮಾಡಿ ಕೆಲ್ಸಕ್ಕೆ ಹತ್ಬೇಕು. ಯಾರೇ ಎಷ್ಟ ಹೋರಾಟ ಮಾಡ್ರು ಆ ಕಡೆ ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ನಮ್ಮದು ಇದು ಭಾಳ ಮುಖ್ಯವಾದ ಕೆಲಸ ಐತಿ. ಮುಂದೆ ಎಲ್ಲಾ ಜನರಿಗೆ ಅನುಕೂಲ ಆಗುವಂತ ಜಾಗ ಐತಿ. ಅದಕ್ಕೆ ಇದನ್ನ ಮಾಡ್ಲೇಬೇಕಂತೇಳಿ ಕಿಸಿಂದ ನಮ್ದು ನಮ್ರ ವಿನಂತಿ ಐತಿ. ಇವತ್ತಿನ ಈ ಒಂದು ಪ್ರಜಾಸೌಧ ವಿಚಾರವಾಗಿ ನಮ್ಮ ರಬಕವಿ ಎಲ್ಲ ಹಿರಿಯರು ಏನ್ ನಾವು ಕೂಡಿ ಒಂದು ವಿಚಾರ ಮಾಡಕತ್ತಿದೀವಿ. ಬಹಳ ಒಳ್ಳೆಯ ವಿಚಾರ ಐತಿ. ಯಾಕಂದ್ರ ಈಗಾಗಲೇ ನಮ್ಮ ರಬಕವಿಗೆ ಪ್ರಜಾಸೌಧ 31/7/2026 ಮಂಜೂರಾಗೈತಿ. ರಬಕವಿಗೆ ಆಲ್ರೆಡಿ ಈಗೆಲ್ಲ ನಮಗ ನಾವು ಅಡಿಗಲ್ ಮಾಡೋ ಸಂದರ್ಭದಾಗ ಅದೀವಿ. ಆದ್ರೆ ಇದೆಲ್ಲ ಅವ್ರಿಗೆ ಮೊದಲಿಂದ 2019 ಹಿಡ್ಕೊಂಡ ತಿಳಿಸಿವಿ. ಎಲ್ಲ ಗೊತ್ತಿದ್ದು ಇಲ್ಲಿವರೆಗೆ ಯಾವುದೇ ರೀತಿ ಅವ್ರ ಅಡೆತಡೆ ಮಾಡಿಲ್ಲ. ನಮ್ಮ ರಬಕವಿಗೆ ಆದದ್ದು ಉದ್ದೇಶ ನೋಡ್ಕೊಂಡ ಮುದ್ದಾಮವಾಗಿ ಈಗ ಅವರು ಯಾವುದೋ ಒಂದು ರೀತಿ ಅಡೆತಡೆ ಮಾಡ್ಬೇಕನ್ನೋ ವಿಚಾರ ಇಟ್ಕೊಂಡ ಅದನ್ನ ಅಡ್ಡ ಮಾಡಕತ್ತಾರ, ಹೋರಾಟ ಮಾಡತ್ತಾರ. ದಯವಿಟ್ಟು ಆ ರೀತಿ ಮಾಡಬಾರ್ದು. ರಬಕವಿ ಬನಟ್ಟಿ ಬ್ಯಾರೆ ಅಲ್ಲ. ಮತ್ತ ನಾವು 2 ವ್ಯಾಪ್ತಿ ನಗರಸಭೆ ಹೆಂಗ್ ಅದಾವಲ್ಲ ಅವು ಅಲ್ಲಿ ಒಂದ್ ಕಡೆ ಆಫೀಸ್ ಹೋಗ್ತಾರ, ಇನ್ನೊಬ್ರು ಸಹಕಾರ ತಗೋಬೇಕನ್ನುವಂತ ವಿಚಾರಗಳನ್ನ ಮೊದಲ ತಿಳಿಸಿ ಹೇಳಿವಿ. ಒಂದು ಗದಗ ಬೆಟಗೇರಿ ಆಗಿರ್ಬೋದು, ಒಂದು ಹುಬ್ಳಿ ಧಾರವಾಡ ಆಗಿರ್ಬೋದು, ಒಂದು ರಬಕವಿ ಬನಟ್ಟಿ ಆಗಿರ್ಬೋದು. ಯಾಕಂದ್ರೆ ನಾನು ಹಿಂದಿನ ಪೀಳಿಗೆ ನಗರಸಭೆ ಅಧ್ಯಕ್ಷ ಆದಾಗ ಅವಾಗೂ ಯಾವ ಒಂದು ಕಾರ್ಯಾಗಾರ ದೊಡ್ಡ ಬಂದು ಅಂದ್ರೆ ಒಂದ್ ಕಡೆ ಬಂದವ್ರು ಒಂದ್ ಕಡೆ ಸಹಮತ ತಗೋತಿದ್ರು. ಇದೇ ರೀತಿ ಐತಂದ ನಾವು ಅವ್ರಿಗೆ ವಿಚಾರ ಶಕ್ತಿನೂ ಇಟ್ಟಿದ್ವಿ. ಆದ್ರೂ ದಯವಿಟ್ಟು ರಬಕವಿ ಬೇರೆ ಬನಟ್ಟಿ ಬೇರೆ ಅಂತ ನಾವು ತಿಳ್ಕೊಂಡಿಲ್ಲ. ರಾಂಪುರ್, ಹೊಸೂರು ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲಾನು ರಬಕವಿಗೆ ಪ್ರಸ್ತಾಪಿಕವಾಗಿ ಒಪ್ಕೊಂಡವು. ಮತ್ತ ಎಲ್ಲರೂ ಈ ವಾಸ್ತವ್ಯ ನೋಡ್ಬೇಕಂದ್ರ ಇಂಥ ನಗರಸಭೆ ವ್ಯಾಪ್ತಿ ಜಾಗ ನಮಗೀಗೇನು ನಾವು ಪ್ರಜಾಸೌಧಕ್ಕೆ ಕೊಟ್ಟಿವಿ ಇಂಥವು ಎಲ್ಲೂ ಸಿಗಾಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ದೋ ಒಂದ್ ರೀತಿ ತಂಟೆ ತಕರಾರಿಲ್ಲ, ನ್ಯಾಯ ಇಲ್ಲ. ಮುಂದೆ ಇನ್ನೊಂದು ಭಾಳ ಕೇವಲ ಬಡವರಿಗೆ ಇವತ್ತು ನೇಕಾರ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲ ಬಡ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲಾ ಹಿತೈಷಿಗಳಿಗೆ ಬಂದ ಮೊದಲನೇದು ಎಲ್ಲಿ ಬರ್ತಾರಪ್ಪ ಅಂದ್ರ ಬಸ್ ಸ್ಟ್ಯಾಂಡ್ ಬಂದ ಕೂಡಲೇ ಇಳಿದ ಕಾಲಿಟ್ರ ಅವ್ರ ಬಲಗಾಲ ಆ ಪ್ರಜಾಸೌಧದ ಜಾಗದಾಗ ಇರ್ತತಿ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ಈ ವಿಷಯ ಹೇಳ್ಬೋದು. ಇನ್ನೊಂದು ಬಾಗಲಕೋಟೆ ಜಿಲ್ಲೆ ಒಳಗನ ಸುಮಾರು 5, 6, 7 ನಗರಸಭೆ ನಮ್ಮ ಇವು ತಾಲೂಕು ಅದಾವ. ಅವು ಎಲ್ಲಾ ತಾಲೂಕನು ಕೆಲವೊಂದ್ ಕಡೆ ದೂರ ಅದಾವು, ಕೆಲವೊಂದ್ ಕಡೆ ಸರಿ ಅದಾವ. ಜಿಲ್ಲಾಧಿಕಾರಿಗಳ ಆಫೀಸ್ ಬಾಗಲಕೋಟೆ ಏನ್ ಹೊರತುಪಡಿಸಿ ರಬಕವಿ ಬನಟ್ಟಿ ಬರುವಂತ ಏನ್ ರಬಕವಿ ಊರ್ ಗ್ರಾಮದ ಜಾಗ ಐತಿ, ಇದು ಪ್ರಜಾಸೌಧಕ್ಕೆ ಯೋಗ್ಯ ಐತಿ. ಇದನ್ನ ಒಟ್ಟು ರಬಕವಿಗೆ ಆಗ್ಬೇಕು ಅನ್ನೋ ನಿರೀಕ್ಷೆ ನಮ್ಮ ಎಲ್ಲಾ ಊರಿನ ಮತ್ತು ಸುತ್ತಮುತ್ತಲಿನ ನಾಗರಿಕರ ಹಿತೈಷಿ ಐತಿ. ಇದು ಆಗೇ ಆಗ್ಬೇಕು. ಕೇವಲ ಇನ್ನು 15 ದಿನದಾಗ ಇದ್ರದ್ದು ಅಡಿಗಲ್ ಆಗ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ಕೋತೀವಿ. ಇದು ನಮ್ಮ ನಮ್ರ ವಿನಂತಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.